ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಮೊಟ್ಟೆ ಬಜ್ಜಿ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಈವ್ನಿಂಗ್ ಸ್ನ್ಯಾಕ್ಸ್ ರೂಪದಲ್ಲಿ ಮನೆಗೆ ಯಾರಾದರೂ ನೆಂಟರು ದಿಢೀರಂತ ಬಂದಾಗ ತುಂಬ ಈಸಿಯಾಗಿ ಮಾಡ್ಬೋದು. ಯಾವ ರೀತಿ ಮಾಡೋದು ಈ ಮೊಟ್ಟೆ ಬಜ್ಜಿ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಮೊದಲಿಗೆ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಕಡಲೆ ಹಸಿಟ್ಟನ್ನು ಹಾಕ್ತಾಯಿದ್ದೀನಿ. 1.5 ಬೌಲ್ ಕಡಲೆ ಹಸಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ, ಮೊಟ್ಟೆ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ತಗೊಳ್ಳುವಂತಹ ಹಿಟ್ಟಿನ ಕ್ವಾಂಟಿಟಿ. ಸೊ ಈಗ ನಾನು ಅದಕ್ಕೆ ಜಸ್ಟ್ ಒಂದು 3 ಸ್ಪೂನಷ್ಟು ದೋಸೆ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಟ್ರೈ ಮಾಡೋಣ ಅಂತಂದ್ಬಿಟ್ಟು ನಾನು ಈ ರೀತಿ ದೋಸೆ ಹಿಟ್ಟು ಹಾಕ್ತಾಯಿದ್ದೀನಿ. ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಸಹ ಇತ್ತು. ಈಗ ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್, ಧನಿಯಾ ಪುಡಿ ಸ್ವಲ್ಪ, ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಅದೇ ರೀತಿ ಓಮ್ ಕಾಳು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ಇಷ್ಟನ್ನು ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಬೇಕಂತಂದರೆ ಗರಂ ಮಸಾಲೆನ ಸೇರಿಸ್ಕೋಬೋದು. ಸ್ವಲ್ಪ ಸ್ಪೈಸಿ ನಮಗೆ ಮಸಾಲೆ ತಿಂತೀವಿ ಅನ್ನೋರು ಗರಂ ಮಸಾಲೆ ಇದ್ದರೆ ಗರಂ ಮಸಾಲೆ ಸ್ವಲ್ಪ, ಚಾಟ್ ಮಸಾಲೆ ಇದ್ದರೆ ಚಾಟ್ ಮಸಾಲೆ ಸುಮ್ಮನೆ ಸ್ವಲ್ಪ ಇಷ್ಟನ್ನು ಸೇರಿಸ್ಕೋಬೋದು ಸ್ನೇಹಿತರೆ. ಇವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಇದು ಆದಷ್ಟು ತಿಕ್ಕಾಗೇ ಇರೋಕ್ಕೆ ನೋಡ್ಕೊಳ್ಳಿ, ಯಾಕಂತಂದರೆ ನೀರಾಗಿದ್ದರೆ ಮೊಟ್ಟೆಗೆ ಅನ್ನೋದು ಈ ಹಿಟ್ಟು ಅನ್ನೋದು ಅಂಟಲ್ಲ. ಸೊ ಆದ್ದರಿಂದ ನಾನು ಯಾವ ಕ್ವಾಂಟಿಟಿ ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ತಾ ಇದ್ದೀನೋ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಸಹ ಕಲಿಸ್ಕೊಳ್ಳಿ. ನೋಡಿ, ನಮಗೆ ಸ್ಪೂನಿಂದ ಹಿಂಗೆ ಎತ್ತಿದ್ರೆ ಕೆಳಗಡೆ ಈ ರೀತಿ ಜಾರಬೇಕು, ಈ ರೀತಿ ಸ್ಪೂನ್ಗೆ ಅಂಟಿರಬೇಕು, ಎಕ್ಸ್ಟ್ರಾ ಇಟ್ಟು ಜಾರಬೇಕು. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಕಲಸಿಟ್ಕೋಬೇಕು ಹಿಟ್ಟು. ನಾನು ಆಲ್ರೆಡಿ ಮೊಟ್ಟೆಯನ್ನು ಇಲ್ಲಿ ಒಂದು 8 ಮೊಟ್ಟೆಯನ್ನು ಬೇಯಿಸಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಂದ್ರೂ ಕಟ್ ಮಾಡ್ಕೋಬೋದು. ಇದರಲ್ಲಿ ನಾನು ಒಂದು ಮೊಟ್ಟೆಯಲ್ಲಿ 2 ಪೀಸ್ ಕಟ್ ಮಾಡಿದ್ದೀನಿ. ನೀವು ಬೇಕಂದ್ರೆ 4 ಪೀಸನ್ನು ಸಹ ಕಟ್ ಮಾಡ್ಕೋಬೋದು. ನೀವು ಒಂದು ಯಾವ ಸ್ಟ್ರಕ್ಚರಲ್ಲಿ ಮಾಡ್ಕೋಬೇಕು ಅನ್ಕೋತೀರೋ ಆ ಒಂದು ಸ್ಟ್ರಕ್ಚರಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಸ್ನೇಹಿತರೆ. ಸೊ ನೋಡಿ, ಸ್ವಲ್ಪ ಹಿಟ್ಟನ್ನು ಈ ರೀತಿ ಹಾಕಿದ ತಕ್ಷಣ ಮೇಲೆ ಬರಬೇಕು, ಅಷ್ಟು ಒಂದು ಇದರಲ್ಲಿ ಬಿಸಿ ಆಗಿರಬೇಕು ಎಣ್ಣೆ. ಆವಾಗ ನೀವು ಮೊಟ್ಟೆ ಬಜ್ಜಿ ಆಗಲಿ ಯಾವುದೇ ಬಜ್ಜಿ ಬೋಂಡ ಬೇಕಂದರೆ ಹಾಕ್ಕೋಬೋದು. ತುಂಬ ಬೇಡ, ಒಂದು 75% ಎಣ್ಣೆ ಬಿಸಿ ಆಗಿದ್ದರೆ ಮೊಟ್ಟೆ ಬಜ್ಜಿಗೆ ಯಾವುದೇ ಬಜ್ಜಿ ಮಾಡಲಿ ನಿಮಗೆ ಒಂದು ಕರೆಕ್ಟಾಗಿದೆ ಎಣ್ಣೆ ಬಿಸಿ ಆಗಿದೆ ಅಂತ ಅರ್ಥ. ಇದು ಮೊಟ್ಟೆ ಬಜ್ಜಿ ಆಗಿರೋದ್ರಿಂದ ಸ್ವಲ್ಪ ಬೇಯೋವಂಥ ಒಂದು ರೆಸಿಪಿ ಆಗಿರುತ್ತೆ. ಸೊ ಹಿಟ್ಟು ಸ್ವಲ್ಪ ತಿಕ್ಕಾಗಿ ಕಲಿಸ್ಕೊಂಡಿದ್ರೆ ನೀವು ತುಂಬ ಬಿಸಿ ಮಾಡಿಕೊಂಡು ಬೇಗ ಬಿಟ್ಟು ಎತ್ತಾಕ್ಬಿಟ್ರೆ ನಿಮಗೆ ಒಳಗಡೆ ಹಿಟ್ಟೆಲ್ಲ ಹಂಗೆ ಇರುತ್ತೆ, ಬೆಂದಿರಲ್ಲ. ಆದ್ದರಿಂದ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬಜ್ಜಿಗಳನ್ನು ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ನೋಡಿ ಸ್ನೇಹಿತರೆ, ಬಜ್ಜಿಗಳೆಲ್ಲ ಹಾಕಿದ ಆದಮೇಲೆ ಈ ರೀತಿ ಟರ್ನ್ ಮಾಡ್ಕೋಬೇಕು ನಿಧಾನಕ್ಕೆ. ಮೊಟ್ಟೆಯನ್ನು ಟರ್ನ್ ಮಾಡಿದ್ದಾದಮೇಲೆ ಜಸ್ಟ್ ಒಂದು 2 ನಿಮಿಷ ಈ ರೀತಿ ಬೇಯಿಸ್ಬಿಟ್ಟಾದಮೇಲೆ ಈ ರೀತಿ ನೀವು ಒಂದು ಪ್ಲೇಟ್ ತೆಗೆದಿಕ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ, ಪುದೀನ ಚಟ್ನಿ ಚೆನ್ನಾಗಿರುತ್ತೆ, ಇಲ್ಲ ಈರುಳ್ಳಿ ಕ್ಯಾರೆಟು ಕಟ್ ಮಾಡಿಬಿಟ್ಟು ಇದ್ರ ಜೊತೆ ಕೊಟ್ಟು ಸರ್ವ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಇದು ಸ್ನೇಹಿತರೆ ಇವತ್ತಿನ ನಮ್ಮ ರೆಸಿಪಿ ಮೊಟ್ಟೆ ಬಜ್ಜಿ ಮಾಡುವ ವಿಧಾನ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಒಂದು ಒಳ್ಳೆ ಗುಡ್ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸ್ನೇಹಿತರೆ. ನೀವು ಬೇಕಂತಂದರೆ ತಿನ್ನೋಕ್ಕೆ ಈ ರೀತಿ ಒಂದು ನೈಫ್ನ ಮುಖಾಂತರ 2 ಪೀಸ್ ಮಾಡಿ ಅದರ ಮೇಲೆ ಉಪ್ಪು ಖಾರನ ಹಾಕಿ ಕೊಡ್ಬೋದು, ಇಲ್ಲ ಹಂಗೆ ಡೈರೆಕ್ಟಾಗಿ ಸರ್ವ್ ಮಾಡ್ಬೋದು. ಓಕೆ, ಬಾಯ್, ಥ್ಯಾಂಕ್ ಯು.